ಕರ್ನಲ್ ಸೋಫಿಯಾ ಅವರ ಮನೆ ಬೆಳಗಾವಿಯಲ್ಲಿದೆ, ಅವರ ಪತಿ ಮನೆ ಬೆಳಗಾವಿಯಲ್ಲಿದೆ. ಆ ಮನೆ ಮೇಲೆ ದಾಳಿ ಆಗಿದೆ ಅಂತ ಹೇಳಿ ಒಂದು ಸುಳ್ಳು ಸುದ್ದಿಯನ್ನು ಹರಿಬಿಟ್ಟಿದ್ದ ಅನೀಸುದ್ದೀನ್ ಅವನ ಪೋಸ್ಟ್ ಅನ್ನು ಡಿಲೀಟ್ ಮಾಡಿದ್ದ. ಬಟ್ ಕೇಸ್ ಆಗಿರಲಿಲ್ಲ. ನಾವು ಕೂಡ ಪ್ರಶ್ನೆ ಮಾಡಿದ್ವಿ, ಈ ವ್ಯಕ್ತಿಯ ಮೇಲೆ ಕೇಸ್ ಯಾವಾಗ? RSS ಫೆಡ್ ಉಗ್ರಗಾಮಿ ಸಂಘಟನೆಗಳು ಬಂದು ಸೋಫಿಯಾ ಕುರೇಶಿ ಅವರ ಮನೆ ಮೇಲೆ ದಾಳಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ದಂತಹ ಅನೀಸುದ್ದೀನ್ ಮೇಲೆ FIR ದಾಖಲಾಗಿದೆ ಬೆಳಗಾವಿ ಸೆಂಟ್ ಪೊಲೀಸ್ ಠಾಣೆಯಲ್ಲಿ. ಕುರೇಶಿ ಮಾವನ ಮನೆ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳಿ ಒಂದು ಪೋಸ್ಟ್ ಮಾಡಿದ್ದ. ಹಿಂದೂ ಕಾರ್ಯಕರ್ತರೇ ಬಂದು ದಾಳಿ ಮಾಡಿದ್ರು ಅನ್ನೋದನ್ನು ಕೂಡ ಈ ಪೋಸ್ಟ್ ನಲ್ಲಿ ಆತ ಉಲ್ಲೇಖ ಮಾಡಿದ್ದ. ಯಾವುದೋ ಒಂದು ಹಳೆ ಫೋಟೋವನ್ನ, ಯಾರ್ದೋ ಸಂಬಂಧನೇ ಇಲ್ದಿರೋ ಹಳೆ ಫೋಟೋವನ್ನ ಬಳಸಿ ಆ ಪೋಸ್ಟ್ ಮಾಡಿದ್ದ. ಆಮೇಲೆ ಪೊಲೀಸರ ಪೋಸ್ಟ್ ಅನ್ನ ಡಿಲೀಟ್ ಮಾಡಿಸ್ತಾರೆ. ಕೆನಡಾದಲ್ಲೇ ಕೂತ್ಕೊಂಡು ಅನೀಸುದ್ದೀನ್ ಈ ಪೋಸ್ಟ್ ಅನ್ನ ಮಾಡಿರೋದು ಅನ್ನೋದು ಗೊತ್ತಾಗುತ್ತೆ. ಪ್ರಕರಣವನ್ನು ಬಹಳ ಗಂಭೀರವಾಗಿ ಕನ್ಸಿಡರ್ ಮಾಡಿದ್ದಂತಹ SP ಭೀಮಾಶಂಕರ್ ಗುಳೇದ್ ಈಗ ಅನೀಸುದ್ದೀನ್ ಮೇಲೆ ಒಂದು ಕೇಸನ್ನು ದಾಖಲು ಮಾಡಿದ್ದಾರೆ. FIR ಕೂಡ ದಾಖಲಾಗಿದೆ. ಕೆನಡಾದಲ್ಲಿ ಕೂತ್ಕೊಂಡು ಭಾರತದ ಕರ್ನಾಟಕದ ಬೆಳಗಾವಿಯ ಸೋಫಿಯಾ ಕುರೇಶಿ ಅವರ ಮನೆ ಮೇಲೆ ದಾಳಿಯಾಗಿದೆ ಅಂತ ಈತ ಬರಿತಾನೆ ಅಂತಂದ್ರೆ ಅದ್ರ ಹಿಂದೆ ಅಜೆಂಡಾಗಳು ಕಾಣಿಸುತ್ತಾ ಇಲ್ವಾ ಅಂತ ನೀವೇ ಡಿಸೈಡ್ ಮಾಡಿ. ಆತ RSS ಲೆಡ್ ಹೇಟ್ ಅಂತ ಬರೆದಿದ್ದಾನೆ. ಅಂದರೆ ಹಿಂದೂ ಕಾರ್ಯಕರ್ತರು, ಈಕೆ ಸೋಫಿಯಾ ಕುರೇಶಿ, ಇವರು ಮುಸ್ಲಿಮ್ಮು, ಇವರು ಭಾರತೀಯ ಸೇನೆ ಜೊತೆ ಕೆಲಸ ಮಾಡ್ತಿದ್ದಾರೆ, ಅದನ್ನು ನೋಡಿ ಈ ಹಿಂದೂ ಕಾರ್ಯಕರ್ತರಿಗೆ ತಡ್ಕೊಳ್ಳೋದಕ್ಕಾಗಿಲ್ಲ, ಅದಕ್ಕೆ ಬಂದು ಅಟ್ಯಾಕ್ ಮಾಡಿಬಿಟ್ರು ಅನ್ನುವ ವಿಷಬೀಜವನ್ನು ಬಿತ್ತೋ ಪ್ರಯತ್ನವನ್ನು ಈ ಅನೀಸುದ್ದೀನ್ ಮಾಡಿದ್ದ. ಈ ಅನೀಸುದ್ದೀನನ್ನು ಇಷ್ಟು ದಿನ ಬಿಟ್ಟಿದ್ದೇ ಹೆಚ್ಚು. ಯಾವತ್ತೋ ಮಾಡಿದ ಪೋಸ್ಟ್, 4-5 ದಿನಗಳ ಹಿಂದೆ ಮಾಡಿದ ಪೋಸ್ಟ್, ಯಾಕೆ FIR ಆಗಿಲ್ಲ ಅಂತ ಪ್ರಶ್ನೆ ಮಾಡಿದ್ವಿ. ಈಗ FIR ಆಗಿದೆ. SP ಭೀಮಾಶಂಕರ್ ಗುಳೇದ್ ಈ ಬಗ್ಗೆ ಮಾತನಾಡಿದ್ದಾರೆ. ದೇಶದ ಹೆಮ್ಮೆಯ ಮಗಳಾದ ಸೋಫಿಯಾ ಕುರೇಶಿ ಅವರ ಕುಟುಂಬಸ್ಥರ ಮೇಲೆ RSS ಬೆಂಬಲಿತ ಹಿಂದೂಗಳು ದಾಳಿ ಮಾಡಿ ಅವರು ಅಲ್ಲಿ ಸ್ಥಳಾಂತರ ಮಾಡಲಿಕ್ಕೆ ಕಾರಣರಾಗಿದ್ದಾರೆ ಅಂತ ಹೇಳಿಬಿಟ್ಟು ಈಗಾಗಲೇ ಹೇಳಿದಾಗೆ ಅದೊಂದು ಸುಳ್ಳು ಸುದ್ದಿ. ಅದ್ರ ಬಗ್ಗೆ ಈಗಾಗಲೇ ನಾವು ತನಿಖೆಯನ್ನು ಕೈಗೊಂಡಿದ್ದೀವಿ ಅಂತ ಹೇಳಿದ್ದೀವಿ. ಈ ವಿಚಾರದಲ್ಲಿ ಈಗ ನಾವೊಂದು ಪ್ರಥಮ ವರ್ತಮಾನ ವರದಿ, ಒಂದು FIRನ ದಾಖಲೆ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದೀವಿ. ಈಗಾಗಲೇ ಆ ಒಂದು ಟ್ವೀಟು ಡಿಲೀಟ್ ಆಗಿದ್ದರೂ ಕೂಡ ನಾವು ಟ್ವಿಟ್ಟರ್ನವರಿಗೆ ಆ ಟ್ವೀಟ್ ಮಾಡಿರ್ತಕ್ಕಂಥ ಅನೀಸುದ್ದೀನ್ ಅಂತ ಏನು ವ್ಯಕ್ತಿ ಇದ್ದಾನೆ ಅವನ ಬಗ್ಗೆ ಮಾಹಿತಿಯನ್ನು ಕೇಳಿ ಒಂದು ಪತ್ರವನ್ನು ಬರೆದಿದ್ದೀವಿ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಗುಡ್ ಮಾರ್ನಿಂಗ್. ಕೊನೆಗೂ FIR ದಾಖಲಾಯಿತು. FIR ದಾಖಲಾದಕ್ಕೆ 4 ದಿನ ಯಾಕೆ ಬೇಕಾಯಿತು ಮಂಜುನಾಥ್? FIR ದಾಖಲಾದ ನಂತರ ಏನೇನು ಆಗ್ತಾ ಇದೆ? ಪ್ರಣೋತ್, ಪ್ರಮುಖವಾಗಿ ಏನು ಸಿಂಧೂರ ಪ್ರಕರಣದಲ್ಲಿ ಒಂದು ಸೋಫಿಯಾ ಕುರೇಶಿ ಗಂಡನ ಮನೆ ಧ್ವಂಸ ಮಾಡಲಾಗಿದೆ ಅಂತ ಹೇಳಿ ಸುಳ್ಳು ಸುದ್ದಿ ಹರಿಬಿಟ್ಟಂತ ಏನು ಒಂದು ಅನೀಸುದ್ದೀನ್ ಇದ್ದಾನೆ. ಅನೀಸುದ್ದೀನ್ ಅವನು ಕೆನಡಾದಲ್ಲಿದ್ದಾನೆ. ಈ ಒಂದು ಹಿನ್ನೆಲೆಯಲ್ಲಿ ಅವನ ಮೇಲೆ ಪ್ರಕರಣ ದಾಖಲು ಮಾಡಲು ಈಗಾಗಲೇ 4 ದಿನ ಕಾಯಬೇಕಾಗಿತ್ತು. ಈಗಾಗಲೇ ಬೆಳಗಾವಿ ಜಿಲ್ಲಾ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ ಅಂತಾನೆ ಹೇಳಬೇಕಾಗುತ್ತೆ. 4 ದಿನಗಳ ನಂತರ ಅದನ್ನು ಸಹ ಬೆಳಗಾವಿಯ ಸಣ್ಣ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಪ್ರಕರಣ ದಾಖಲಿಸಿಕೊಂಡು ಆ ಅನೀಸುದ್ದೀನ್ ಏನಿದ್ದಾನೆ ಸೋಫಿಯಾ ಕುರೇಶಿಯ ವಿರುದ್ಧ ಒಂದು ಸುಳ್ಳು ಸುದ್ದಿಯನ್ನ ಒಂದು ಟ್ವಿಟರ್ ಅವನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡ ತದನಂತರ ಅವರು ಪ್ರಕರಣ ದಾಖಲಿಸಿಕೊಂಡಂತ ಬೆಳಗಾವಿ ಪೊಲೀಸರು ಒಂದು ತನಿಖೆಯನ್ನು ಕೈಗೊಂಡಿದ್ದಾರೆ. ಅನೀಸುದ್ದೀನ್ ಈಗ ಎಲ್ಲಿದ್ದಾನೆ? ಭಾರತದಲ್ಲಿದ್ರೆ ನಾವೇ ಸ್ವತಃ ಬಂಧಿಸ್ತೇವೆ, ಇಲ್ಲದಿದ್ದರೆ ರಾಜತಾಂತ್ರಿಕ ಏನು ದೇಶದ ರಾಜತಾಂತ್ರಿಕ ವ್ಯಕ್ತಿಗಳ ಜೊತೆ ಸೇರಿ ಆ ಕೆನಡಾದಲ್ಲಿರುವಂತಹ ಅನೀಸುದ್ದೀನ್ ಏನಿದ್ದಾನೆ ಅವನು ಬಂಧಿಸುವ ಕೆಲಸದಲ್ಲಿ ನಾವು ನಿರತರಾಗ್ತೀವಿ ಅಂತ ಹೇಳಿ ಬೆಳಗಾವಿ SP ಭೀಮಾಶಂಕರ್ ಗುಳೇದ್ ಅವರು ತಿಳಿಸಿದ್ದಾರೆ. ಆದ್ರೆ ಈ ದುಷ್ಕರ್ಮಿಗಳನ್ನ ಆದಷ್ಟು ಬೇಗ ಬಂಧಿಸಬೇಕಂತೇಳಿ ಈಗಾಗಲೇ ಅನೇಕ ಏನು ಸಣ್ಣಪರ ಸಂಘಟನೆಗಳಾಗಿರ್ಬೋದು, ಹಿಂದೂ ಒಂದು ಸಂಘಟನೆಗಳಾಗಿರ್ಬೋದು ಒತ್ತಾಯ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಅನೀಸುದ್ದೀನ್ ಏನಿದ್ದಾನೆ ಅವನನ್ನು ಬಂಧಿಸಬೇಕಂತೇಳಿ ಆಗ್ರಹಿಸಿ ಈಗಾಗಲೇ ಹಲವರು ಸಹ ಒಂದು ಸ್ಟೇಷನ್ ಹೋಗಿ ಒಂದು ಪ್ರಕರಣ ದಾಖಲಿಸಿದ್ದಾರೆ. ಇದರಿಂದ ಎಚ್ಚೆತ್ತುಕೊಂಡಂತಹ ಬೆಳಗಾವಿಯ ಪೊಲೀಸ್ ವರಿಷ್ಠರಾದಂತಹ ಭೀಮಾಶಂಕರ್ ಒಂದು ಗುಳೇದ್ ಏನಿದ್ದಾರೆ ಒಂದು ತಂಡವನ್ನು ರಚನೆ ಮಾಡಿ ಅನೀಸುದ್ದೀನ್ ಬಂಧಿಸ್ತೀವಿ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.